ಹಾಯ್, ಇವತ್ತೊಂದಿಷ್ಟು ನೈಟ್ ವೇರ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತೀನಿ. ಕೆಲವೊಬ್ಬರಿಗೆ ಮನೆಯಲ್ಲಿ ನೈಟಿ ಹಾಕೊಳ್ಳೋದು ಅಂದರೆ ತುಂಬ ಕಂಫರ್ಟಬಲ್ ಇರುತ್ತೆ. ಆದರೆ ಇನ್ನು ಕೆಲವೊಬ್ಬರಿಗೆ ನೈಟಿ ಹಾಕೊಳ್ಳೋದು ಅಂದ್ರೇ ಆಗಲ್ಲ. ಬಟ್ ಅನಿವಾರ್ಯವಾಗಿ ಹಾಕಿರ್ತಾರಷ್ಟೇ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರಬೇಕು ಅಂತ. ಬಟ್ ಈ ನೈಟ್ ಸೂಟ್ಸ್ಗಳು ಮಾಡ್ರನ್ ಆಗು ಅನ್ಸುತ್ತೆ. ಹಾಗೆ ಮನೆಗೆ ಯಾರೇ ಸಡನ್ ಆಗಿ ಗೆಸ್ಟ್ ಬಂದ್ರೂ ಕಂಫರ್ಟಬಲ್ ಫೀಲ್ ಆಗುತ್ತೆ. ಜೊತೆಗೆ ಕೆಲಸ ಮಾಡೋದಕ್ಕೂ ಈಸಿ ಅನ್ಸುತ್ತೆ ಅಲ್ವಾ? ನನ್ಗಂತೂ ಅದೇ ಫೀಲ್ ಆಗುತ್ತೆ. ಟೋಟಲಿ 15 ಡ್ರೆಸ್ಗಳನ್ನ ತರಿಸಿದ್ದೆ ನಾನು ಮೀಶೋ ಇಂದ. ಬಟ್ಟೆ ಕ್ವಾಲಿಟಿ ಯಾವೆಲ್ಲ ಚೆನ್ನಾಗಿದೆಯೋ ಅದನ್ನ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ನೈಟ್ ಡ್ರೆಸ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದಾವೆ. ಬಟ್ಟೆ ಕ್ವಾಲಿಟಿಯಲ್ಲಾಗಿರ್ಬೋದು ಅಥವಾ ಕಲರ್ ಅಲ್ಲಾಗಿರ್ಬೋದು. ಇನ್ನು ಕೆಲವೊಂದಕ್ಕೆ ಪಾಕೆಟ್ ಬಂದ್ರೆ ಕೆಲವೊಂದಕ್ಕೆ ಪಾಕೆಟ್ ಇಲ್ಲ. ಹಾಗೆ ಸೈಜಸ್ ಅಷ್ಟೇ ಎಲ್ಲ ಡ್ರೆಸ್ ಅಲ್ಲೂ ಕೂಡ ಸ್ಮಾಲ್ ಇಂದ ಹಿಡಿದು XXL, XXL ವರೆಗೂ ಕೂಡ ಇದೆ. ಅಂದ್ರೆ ಆಲ್ಮೋಸ್ಟ್ ಯಾರಿಗೆಲ್ಲ ಈ ಡ್ರೆಸ್ಸಸ್ ಇಷ್ಟ ಆಗುತ್ತೋ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಆಲ್ಮೋಸ್ಟ್ ಹೌಸ್ ವೈಫ್ ಗಳೆಲ್ಲ ಈ ರೀತಿ ಡ್ರೆಸ್ ತಗೊಂಡ್ರೆ ಟಾಪ್ ಲೆಂತ್ ಸ್ವಲ್ಪ ಉದ್ದ ಇರಬೇಕು ಅಂತ ಹುಡುಕ್ತಾ ಇರ್ತಾರಲ್ವಾ? ನಾನಂತೂ ಅದೇ ತರನೇ ಹುಡುಕ್ತಾ ಇರ್ತೀನಿ. ಈಗಿಲ್ ತೋರಿಸಿರೋ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಟಾಪ್ ಲೆಂತ್ ನೀವೇ ನೋಡ್ತಾ ಇದ್ದೀರಾ ಅಲ್ವಾ? ಉದ್ದಾನೇ ಇದೆ. ಹಾಗೆ ಪ್ಯಾಂಟ್ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಈ ರೀತಿ ನೈಟ್ ಡ್ರೆಸ್ ತಗೊಳ್ತಾ ಇರುವಾಗ ಒಂದು ಸೈಜ್ ದೊಡ್ಡದನ್ನ ತಗೊಂಡ್ರೆ ಒಳ್ಳೇದು. ಯೂಶಲ್ ಆಗಿ ನಾವು ಸ್ಮಾಲ್ ತಗೊಳ್ತಾ ಇದ್ರೆ ನೈಟ್ ಡ್ರೆಸ್ ಅನ್ನ ಎಂ ಸೈಜ್ ತಗೊಂಡ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಫ್ರೀ ಆಗಿ ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ? ಸೊ ಈಗ ನೈಟಿಗೆ ಹೇಳಿ ಬಾಯ್ ಬಾಯ್ ಅಂಡ್ ನೈಟ್ ಡ್ರೆಸ್ಗೆ ಹೇಳಿ ಹಾಯ್ ಹಾಯ್. ಜಸ್ಟ್ ಜೋಕ್ಸ್ ಅಪಾರ್ಟ್. ಈ ನೈಟ್ ಡ್ರೆಸ್ಗಳ ಲಿಂಕ್ ಎಲ್ಲ ಕೂಡ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿರುವಂತ ಲಾಂಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಿಮಗೆ ಬೇಕು ಅಂದ್ರೆ ಒಂದ್ಸಾರಿ ಮರಿದೆ ಚೆಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಮಿನಿ ವ್ಲಾಗ್ ಅಲ್ಲಿ. ಬಾಯ್.